ಒಂದೊಳ್ಳೆ ಪಿ ಸಿ ಇರಬೇಕು. ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನೋಡಿ ಈಗ ಏನು ಮಾಡ್ತಾಯಿದ್ದೀನಿ ಅಂತ. ಕಂಪ್ಲೀಟೆಡ್ ಅನ್ಇನ್ಸ್ಟಾಲಿಂಗ್ ಅಡೋಬ್ ಆಫ್ಟರ್ ಇಫೆಕ್ಟ್ಸ್ ಏನು ಡೌನ್ಲೋಡ್ ಮಾಡಿದೆ ಅಂತಂದರೆ ಹೇಗಿದ್ರು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಕ್ವಾಲಿಟಿಯಲ್ಲಿ ಥಂಬ್ನೇಲ್ ಮಾಡೋಣ, ಇಲ್ಲಾಂದರೆ ಸಾರಿ ಆಫ್ಟರ್ ಎಫೆಕ್ಟ್ಸ್ ಅಲ್ಲ. ಓಕೆ ಸಾರಿ, ಆಫ್ಟರ್ ಎಫೆಕ್ಟ್ಸ್ ನಾನು ಏನಕ್ಕೆ ಇನ್ಸ್ಟಾಲ್ ಮಾಡಿದೆ ಅಂದರೆ ನಾನು ಮುಂಚೆ ಒಂದು ಪ್ಲ್ಯಾನ್ ಇತ್ತು ಕರೆಕ್ಟು. ಏನಂತಂದರೆ ಈಗ ಮೂವಿ ಸೀನ್ಸ್ ಎಲ್ಲ ತೊಗೊಂಡು ಒಂದು ಎಡಿಟಿಂಗ್ ಪೇಜ್ ಥರ ಮಾಡೋಣ ಅಂತ, ಲೈಕ್ EFX ವೀಡಿಯೋಸ್ ಎಲ್ಲ ನೋಡಿರ್ತೀರಲ್ಲ, ಸೊ ಆ ಥರ ಒಂದು ಪೇಜ್ ಮಾಡೋಣ ಅಂತ ನನ್ನೊಂದು ಐಡಿಯಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಪಿ ಸಿ ಇದೆಯಲ್ಲ, ನಾನು ಜಾಸ್ತಿ ಆಸೆ ಪಡಬಾರ್ದಾಗಿತ್ತು. ಹಂಗಾಗಿ ಇವತ್ತು ಅದನ್ನ ಅನ್ಇನ್ಸ್ಟಾಲ್ ಮಾಡೋ ಸಿಚುವೇಶನ್ ಬಂದಿದೆ. ಫೈನ್, ಓಕೆ, ಅದರ್ ಡೇ ನಾವು ಒಂದು ಒಳ್ಳೆ ಪಿ ಸಿ ಬಿಲ್ಡ್ ಮಾಡಿದಾಗ ಐ ವಿಲ್ ಅಗೇನ್ ರೀಇನ್ಸ್ಟಾಲ್ ಅಡೋಬ್ ಆಫ್ಟರ್ ಎಫೆಕ್ಟ್ಸ್ ಮಾತ್ರ ಅಲ್ಲ, ಅನ್ಇನ್ಸ್ಟಾಲಿಂಗ್ ಫೋಟೋಶಾಪ್ ಆ್ಯಂಡ್ ಈ ಥರ ದೊಡ್ಡ ಏನೇನು ಸಾಫ್ಟ್ವೇರ್ಸ್ ಇರುತ್ತಲ್ಲ, ನನ್ನ ಪಿ ಸಿಗೆ ಎಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ವಲ್ಲ, ಹೆವಿ ಸಾಫ್ಟ್ವೇರ್ಸ್, ಅದೆಲ್ಲವನ್ನು ನಾನು ಅನ್ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ಐ ಕ್ಯಾನ್ ಅಟ್ಲೀಸ್ಟ್ ರೆಕಾರ್ಡ್ ಆರ್ ರನ್ ಸಾಫ್ಟ್ವೇರ್ಸ್ ವಿಚ್ ಐ ರಿಯಲಿ ವಾಂಟ್ ರೈಟ್ ನೌ.